ಕುಡಿದು ಬಂದಿದ್ದಕ್ಕೆ ಗುಸ. ಇನ್ನು ಕುಡಿತ ಚಟವನ್ನು ಬಿಡು ಎಂದಿದ್ದಕ್ಕೆ ತಂದೆ ಮಕ್ಕಳನ್ನು ಕೊಲ್ಲಲು ಮುಂದಾದ ಘಟನೆ ಮಂಗಳೂರಿನ ಅರಿಕೆ ಪದವಿನಲ್ಲಿ ನಡೆದಿದೆ. ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ 40 ವರ್ಷದ ಗಂಗಯ್ಯ ಗೌಡ ಈ ಕೃತ್ಯ ಎಸಗಿದ್ದಾನೆ. ಬಾಳೆಹಣ್ಣಿಗೆ ಗಾಜಿನ ಪುಡಿ ಬೆರೆಸಿ ತನ್ನ ಮಕ್ಕಳಾದ ಹೇಮಲತಾ ಮತ್ತು ಸುನೀತಾಗೆ ನೀಡಿದ್ದಾನೆ. ಪಕ್ಕದ ಮನೆಯ 10 ವರ್ಷದ ಪೂಜಾ ಕೂಡ ಗಾಜಿನ ಪುಡಿ ಇರುವ ಬಾಳೆಹಣ್ಣು ಸೇವಿಸಿದ್ದಾಳೆ. ಕುಡಿತದ ಚಟವನ್ನು ಬಿಡುವಂತೆ ಮಕ್ಕಳು ಒತ್ತಾಯಿಸಿದ್ದರಿಂದ ಬೇಸತ್ತು ಮಕ್ಕಳನ್ನು ಹತ್ಯೆ ಮಾಡಲು ಗಂಗಯ್ಯ ಗೌಡ ಮುಂದಾಗಿದ್ದ. ಘಟನೆಯಿಂದ 3 ಅಸ್ವಸ್ಥರಾಗಿದ್ದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಜಿನ ಚೂರುಗಳನ್ನು ಹೊರತೆಗೆಯಲಾಗಿದ್ದು ಆರೋಪಿ ಗಂಗಯ್ಯ ಗೌಡನನ್ನು ಬಂಧಿಸಲಾಗಿದ್ದು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪಕ್ಕದ ಮನೆಯ ಒಬ್ಬ ಗಂಡಸು ಬಾಳೆಹಣ್ಣಿನಲ್ಲಿ ಗಾಜಿನ ಪೀಸ್ ಹಾಕಿತ್ತದ್ದು. ಅದನ್ನು ಅವರ ಮನೆಯವರು ನಂಗೆ ಕೊಟ್ಟದ್ದು, ನಾನು ತಿಂದದ್ದು. ಅವರು ಸಹ ತಿಂದಿದ್ದಾರೆ ಅದರೊಟ್ಟಿಗೆ. ಇದು ಶಬ್ದ ಆಯಿತು, ನಾನು ಕಲ್ಲು ಅಂದ್ಕೊಂಡೆ, ಕೆಳಗೆ ಬಿದ್ದಿತ್ತು. ಬಾಳೆಹಣ್ಣೆಲ್ಲ ಕೆಳಗೆ ಇತ್ತು, ಅದು ಕಲ್ಲು ಅಂತ ನಾನು ತಿಂದೆ. ಮತ್ತೆ ಅಲ್ಲಿ ಅವರ ಮಕ್ಕಳಿಗೆ ಸಿಕ್ಕಿದಾಗ ಗೊತ್ತಾದದ್ದು ಗ್ಲಾಸ್ ಪೀಸ್ ಅಂತ. ಹಾಗೆ ನಮ್ಮ ಪ್ರತಿನಿಧಿ ಸುಕೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಯಾಕೆ ಅವರ ಮನೆಯಲ್ಲಿ ಬೇರೆಯವರು ಯಾರು ಇರಲಿಲ್ವಾ? ಮಕ್ಕಳೇ ಒತ್ತಾಯಿಸಿದ್ರು ಗೋವಿಂದಗೌಡನಿಗೆ ಕುಡಿಬೇಡ ಅಂತ ಹೇಳಿ, ಮಕ್ಕಳಿಗೆ ಈ ರೀತಿ ಗಾಜಿನ ಪುಡಿ ಮಿಕ್ಸ್ ಮಾಡಿಕೊಟ್ಟ ಅಂತ ಅನ್ನುವಂಥದ್ದು ಏನು ಹಿನ್ನೆಲೆ? ಗಂಗಯ್ಯಗೌಡನ ಪತ್ನಿ ಮೃತಪಟ್ಟಿದ್ರು, ಆದರೆ ಮಕ್ಕಳನ್ನು ಸಾಕೊಂಡಿದ್ದ. ಅವನು ಕಳೆದ ಕೆಲವು ವರ್ಷಗಳಿಂದ ಆತ ಕುಡಿದು ಬಂದು ಮನೆಯಲ್ಲಿ ಸಾಕಷ್ಟು ಪೀಡಿಸಿದ್ದ. ಮಕ್ಕಳು ಒಂದು 18 ವರ್ಷದ ಮಗಳು ಹೇಮಲತಾ ಮತ್ತು 15 ವರ್ಷದ ಸುನೀತಾ ಎಂಬುವರು ತಮ್ಮ ತಂದೆಯ ಭವಿಷ್ಯವನ್ನು ವ್ಯಕ್ತಪಡಿಸುವುದಕ್ಕೆ ನಿಟ್ಟಿನಲ್ಲಿ ಕುಡಿಯಬೇಡ ಎಂಬ ಒಂದು ಒತ್ತಾಯವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಒತ್ತಾಯದಿಂದ ಬೇಸತ್ತು ಆತ ತನ್ನ ಮಕ್ಕಳಿಗೆ ಬಾಳೆಹಣ್ಣಿನಲ್ಲಿ ಗಾಜಿನ ಪುಡಿಯನ್ನು ಬೆರೆಸಿ ಈ ತರ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಪಕ್ಕದ ಮನೆಯಲ್ಲಿದ್ದ ಹುಡುಗಿ 10 ವರ್ಷದ ಪೂಜಾ ಎಂಬುವಳು ಕೂಡ ಬಾಳೆಹಣ್ಣು ಸೇವಿಸಿದ್ದಾಳೆ. ಸೇವಿಸಿದ ಸಂದರ್ಭದಲ್ಲಿ ಅವರಿಗೆ ಏನು ಕಲ್ಲು ಸಿಕ್ಕಿದ ಹಾಗೆ ಆಗಿದೆ. ಆದ್ರೆ ಆ ನಂತರ ಥ್ಯಾಂಕ್ ಯು ಸುಕೇಶ್. ಈಗ ಸ್ಥಳೀಯರಾಗಿರುವಂತಹ ಸಫಿಯಾ ಇದ್ದಾರೆ ನಮ್ಮ ಜೊತೆ. ನಮಸ್ತೆ. ನಮಸ್ತೆ ಸರ್. ನಿಮ್ಗೆ ಗೊತ್ತಾ ಗೋವಿಂದಗೌಡರು? ಹೌದು ಸರ್. ಏನು ಮಾಡ್ಕೊಂಡಿರ್ತಾರೆ ಅವರು? ಇವರು ಏನ್ ಮಾಡ್ಕೊತಿದ್ದಾರೆ ಅಂತಿಲ್ಲ, ಅವ್ರಿಗೆ ಒಂದು ಜಾಬ್ ಇಲ್ಲ. ಮತ್ತೆ ಮಕ್ಕಳನ್ನೆಲ್ಲ ಹೆಂಗ್ ಸಾಕ್ತಾರೆ? ಅವರ ಹೆಂಡತಿ ಮತ್ತೆ ಅವರು ಒಟ್ಟಿಗೆ ಇದ್ದಾರೆ. ಆಮೇಲೆ ಹೆಂಡತಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಹೆಂಡತಿ ಇದ್ದಾರೆ ಅವ್ರಿಗೆ? ಹೌದು. ಓಕೆ. ಅವರು ಡೈಲಿ ಕುಡ್ಕೊಂಡು ಬಂದು ಜಗಳ ಮಾಡ್ತಾ ಇದ್ರು. ಡೈಲಿ ಜಗಳ ಮಾಡ್ತಾ ಇದ್ರಾ? ಹೆಂಡತಿ ಜೊತೆ ಮಾಡ್ತಾ ಇದ್ರ ಮಕ್ಕಳ ಜೊತೆನಾ? ಮಕ್ಕಳ ಜೊತೆ ಜಾಸ್ತಿ ಜಗಳ ಮಾಡ್ತಾರೆ. ಮಕ್ಳಿಗೆ ಹೇಳ್ತಾ ಇದ್ರು ಕುಡಿಬೇಡಪ್ಪ ಅಂತ. ಮಕ್ಕಳು ಎಷ್ಟು ವರ್ಷ ಪ್ರಾಯದ ಮಕ್ಕಳೆಲ್ಲ ಅವರು? ಒಂದು 10-12 ವರ್ಷ ಇರ್ಬೋದು. ಅವ್ರೇನು ಶಾಲೆಗೆ ಹೋಗ್ತಾರೆ ಇಲ್ವಾ? ಹಲೋ, ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋಗ್ತಾರೆ. ಓಕೆ. ಸೊ ಇವರ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ಳೋದು ಯಾರು? ಅವ್ರ ಹೆಂಡತಿಯನ್ನು ನೋಡ್ಕೋತಾರ? ಏನು ಮಾಡ್ತಾರೆ ಅವರು? ಅದು ಅಷ್ಟು ನನಗೆ ಗೊತ್ತಿಲ್ಲ ಸರ್. ಓಕೆ. ಇದು ಬಾಳೆಹಣ್ಣಿನಲ್ಲಿ ಈ ರೀತಿ ಬಂದ ನಂತರನೇ ನಾವು ಹೆಚ್ಚು ಇದು ನೋಡ್ತಾ ಇದ್ವಿ. ಓಕೆ. ಅವರ ಪಕ್ಕದ ಮನೆಯ ಹುಡುಗಿ ಕೂಡ ಬಾಳೆಹಣ್ಣನ್ನು ತಿಂದಿತ್ತಂತೆ, ಅವ್ರು ಗೊತ್ತಾ ನಿಮಗೆ? ಹೌದು, ಮಕ್ಕಳೆಲ್ಲ ಒಟ್ಟಿಗೆ ಇದ್ರು. ಇವ್ರು ಕುಡ್ಕೊಂಡು ಬಂದಾಗ ಅಲ್ಲ, ಗಾಜಿನ ಪುಡಿ ಮಾಡೋದಕ್ಕೆ ಟೈಮಲ್ಲಿ ಸಿಕ್ತು ಅಂತ ಅವ್ರಿಗೆ ಅಷ್ಟೊತ್ತು ಕುಡಿದಿರುವಾಗ? ಅವರನ್ನೇ ಕೇಳಬೇಕು. ಓಕೆ ಸಫಿಯಾ, ಈಗ ಮಕ್ಕಳು ಹೇಗಿದ್ದಾರೆ? ಹಲೋ. ಹಲೋ. ಓಕೆ ಸಫಿಯಾ, ಮಾಹಿತಿಗಾಗಿ ಧನ್ಯವಾದಗಳು.